ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಗುರುವಾರ ರಾತ್ರಿ ಇಹಲೋಕ ತ್ಯಜಿಸಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೆಯಿತು. ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ನೆರವೇರಿತು. ಸೇನಾ ಗೌರವಗಳೊಂದಿಗೆ ಅಂತಿಮ ವಿದಾಯ ಹೇಳಲಾಯಿತು. ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ದೆಹಲಿಯ ಮೋತಿಲಾಲ್ ನೆಹರು ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಬಳಿಕ ಇಂದು ಬೆಳಗ್ಗೆ 8 ಗಂಟೆಗೆ ಅಲ್ಲಿಂದ ಎಐಸಿಸಿ ಕೇಂದ್ರ ಕಚೇರಿಗೆ ಕರೆದೊಯ್ಯಲಾಯಿತು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಜನರ ಭೇಟಿಗಾಗಿ ಬೆಳಗ್ಗೆ 9:30 ಅಲ್ಲಿಯೇ ಇರಿಸಲಾಗಿತ್ತು. ಬಳಿಕ ಅಲ್ಲಿಂದ ಅಂತಿಮ ಯಾತ್ರೆ ಆರಂಭವಾಯಿತು. ಹಲವು ಸುಧಾರಣೆಗಳ ಮೂಲಕ ರಾಷ್ಟ್ರವನ್ನು ಹೊಸ ಹಾದಿಯಲ್ಲಿ ಮುನ್ನಡೆಸಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ದೇಶದಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮುಂತಾದವರು ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರು. ಮನಮೋಹನ್ ಸಿಂಗ್ 1932ರ ಸೆಪ್ಟೆಂಬರ್ 26ರಂದು ಜನಿಸಿದರು. ಶ್ರೇಷ್ಠ ಅರ್ಥಜ್ಞಾನ ಮಾತ್ರವಲ್ಲದೆ 1982-85ರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿಯೂ ಸೇವೆ ಸಲ್ಲಿಸಿದರು. 2004-2014ರ ಅವಧಿಯಲ್ಲಿ ದೇಶದ 13ನೇ ಪ್ರಧಾನಿಯಾಗಿದ್ದರು. ಡಿಸೆಂಬರ್ 30ರಂದು ಕನ್ನಡ ಸೇನೆ ವತಿಯಿಂದ ನಡೆಯಬೇಕಿದ್ದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆ ಸರ್ಕಾರ 7 ದಿನಗಳ ಶೋಕಾಚರಣೆ ಆದೇಶಿಸಿರುವುದರಿಂದ ಮುಂದೂಡಲಾಗಿದೆ ಎಂದು ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅರುಣ್ ತಿಳಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಡಿಸೆಂಬರ್ 30ರಂದು ಸೋಮವಾರ ನಡೆಯಬೇಕಾದಂತಹ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಮುಂದೂಡಲಾಗಿದೆ. ಜನವರಿ 10ರಂದು ಶುಕ್ರವಾರ ಸಂಜೆ ಚಲನಚಿತ್ರ ನಟ ನಟಿಯರಿಂದ ಹಾಗೂ ಗಣ್ಯಾತಿ ಗಣ್ಯರಿಂದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ರಸಮಂಜರಿ ಕಾರ್ಯಕ್ರಮ ನಡೆಸಲಾಗುವುದು. ಎಲ್ಲರೂ ಶಾಂತ ರೀತಿಯಲ್ಲಿ ಸ್ಪಂದಿಸಬೇಕು ಎಂದು ಈ ಮೂಲಕ ಮನವಿ ಮಾಡಲಾಗುತ್ತದೆ ಎಂದು ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸವಿ ನೆನಪಿನ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಟೌನರ್ ಸರ್ಕಲಲ್ಲಿ ತುಮಕೂರು BGS ವೃತ್ತ. ನಮ್ಮ ಮಾಜಿ ಪ್ರಧಾನಿಗಳು ಮರಣ ಹೊಂದಿರುವಂಥ ಕಾರಣಕ್ಕೆ ನಾವು ಇಡೀ ರಾಜ್ಯದಲ್ಲಿ ಶೋಕಾಚರಣೆ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಜನವರಿ 10ನೇ ತಾರೀಕು 1ನೇ ತಿಂಗಳು 2025ರಂದು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಏನು ಈ ಕಾರ್ಯಕ್ರಮನ 30ನೇ ತಾರೀಕು ಮಾಡೋಕ್ಕಾಗಲಿಲ್ಲ ಅಂಥೇಳಿ ತಾವು ದಯಮಾಡಿ ಕನ್ನಡಾಭಿಮಾನಿಗಳು, ನಮ್ಮ ಎಲ್ಲ ಸಂಘ ಸಂಸ್ಥೆಯವರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಯಾರೂ ದಯಮಾಡಿ ಬೇಜಾರು ಮಾಡ್ಕೊಬೇಡಿ. ಮುಂದಿನ ದಿನಗಳಿಗೆ ನಾವು 10ನೇ ತಾರೀಕು ಇನ್ನೂ ದೊಡ್ಡ ಮಟ್ಟದಲ್ಲಿ ನಟ ಚೇತನ್ ಅವರು, ಹಾಗೆ ನಮ್ಮ ವಾಟಾಳ್ ಸಾಹೇಬರು ಇರ್ಬೋದು, ಹಾಗೆ ಹಲವಾರು ಗಣ್ಯರು, ಚಲನಚಿತ್ರ ನಟ ನಟಿಯರು ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಂಗಾಗಿ ತಾವು ದಯಮಾಡಿ ಎಲ್ಲರೂ ಶಾಂತಿಯುತವಾಗಿ ಸ್ಪಂದಿಸಿ ನಮಗೆ 10ನೇ ತಾರೀಕು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ತುಮಕೂರು ಜನತೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಇದನ್ನು ಕೇಳ್ಕೊತಾ ಇದ್ದೀವಿ. ಸರ್, 10ನೇ ತಾರೀಕು ನಾವು ಮತ್ತೆ ಇದೇ ಸ್ಥಳದಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸವಿ ನೆನಪಿಗೋಸ್ಕರ ನಾವು ಮಾಡಬೇಕು ಅನ್ನೋದೊಂದು ತುಂಬ ದಿವಸದಿಂದ ನಮ್ಮ ಕನಸಿರೋದ್ರಿಂದ
10ನೇ ವರ್ಷ ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ BGS ವೃತ್ತ ಟೌನರ್ ಸರ್ಕಲಲ್ಲಿ ಸಂಜೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್, ಬೆಳಿಗ್ಗೆ ನಾವು ಧ್ವಜಾರೋಹಣ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೀವಿ. ಇಲ್ಲಿ ಸಾಯಂಕಾಲ ನಮ್ಮ ಒಂದು ರಸಮಂಜರಿ ಕಾರ್ಯಕ್ರಮ ಇರೋದ್ರಿಂದ ನಾವುಗಳು ಮೆರವಣಿಗೆ ಮಾಡೋಕ್ಕೆ ಮತ್ತೊಂದು ದಿನ ಹಿಡಿಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಒಂದು ದಿನ ನಾವು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಸರ್. ಸರ್, ನಮ್ಮ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆ ಹಾಗೂ ತುಮಕೂರಿಗೆ ನಮ್ಮ ಟ್ಯಾಕ್ಸಿ ಚಾಲಕರ ಸಂಘಟನೆ ಹಾಗೆ ಇನ್ನೂ ಹಲವಾರು ಸಂಘಟನೆಯವರು ನಮ್ಗೆ ಕೂಡ ಭಾಗವಹಿಸಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನಮ್ಮ ಏನು ತುಮಕೂರಲ್ಲಿ ಇಂಥ ಒಂದು ಅರ್ಥಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಜರುಗ್ತಿರೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರೂ ಕನ್ನಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅರುಣ್ ಕುಮಾರ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು. ಹಾಗಾಗಿ ತಾವುಗಳೆಲ್ಲರೂ ಕನ್ನಡಾಭಿಮಾನಿಗಳು ದಯಮಾಡಿ ಈ ಒಂದು ವಿಚಾರದಲ್ಲಿ ಕ್ಷಮೆ ಇರಲಿ. ಯಾಕಂದರೆ ನಾವು ಮಾಡಿರೋಂಥದ್ದಲ್ಲ, ಸರ್ಕಾರ ಆದೇಶ 7 ದಿನ ಶೋಕಾಚರಣೆ ಮಾಡೋದ್ರಿಂದ ನಾವು ಕಾರ್ಯಕ್ರಮನ ಮುಂದೂಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ. ಕರ್ನಾಟಕ ಕಟ್ಟಡ ಕಾರ್ಮಿಕ, ಕಟ್ಟಡ ಮತ್ತು ಇತರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಸಹಭಾಗಿತ್ವದಲ್ಲಿ ಶಿರಾ 17ನೇ ವಾರ್ಡ್ ಉರ್ದು ಶಾಲೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಕಾರ್ಮಿಕರು ಭಾಗವಹಿಸಿದ್ದರು. ಶಿಬಿರದಲ್ಲಿ ಕಿಡ್ನಿ, ಥೈರಾಯ್ಡ್, ಕ್ಯಾಲ್ಸಿಯಂ, ಮಧುಮೇಹ, ಕಣ್ಣಿನ ಪರೀಕ್ಷೆ, ಶ್ವಾಸಕೋಶ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ಮಾಡಲಾಯಿತು. ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಯಿತು. ಸೈಯದ್ ಕಲೀಂ ಅಂತ ನಮ್ಮ 17 ನಂಬರ್ ವಾರ್ಡ್ನಲ್ಲಿ ಮಹಬೂಬ್ ನಗರ್ನಲ್ಲಿ ಉರ್ದು ಶಾಲೆ ಆಯ್ತಲ್ಲ, ಇಲ್ಲಿ ಎಲ್ಲ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಕಾರ್ಮಿಕರು ಬಂದು ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ಕೊಳ್ರಿ. ವಯಸ್ಸಾದವರು ಬಂದು ಚೆಕಪ್ ಮಾಡಿರಿ. ಎಲ್ಲ ಸರ್ಕಾರದಿಂದ ಎಲ್ಲ ಉಚಿತವಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಅನುಕೂಲ ಆಗುತ್ತೆ. ಬೇರೆ ಕಡೆ ಹೋದರೆ ಎಲ್ಲ ಇದು ಸಾನೇ ದುಡ್ಡಾಗುತ್ತೆ. ಇದಕ್ಕಿಂತ ಗೌರ್ಮೆಂಟಿಂದ ನಮಗೆ ಎಲ್ಲ ಕಾರ್ಮಿಕರಿಗೆ ಬಿಟ್ಟವ್ರೆ, ಎಲ್ಲ ಸವಲತ್ತು ಮಾಡವ್ರೆ. ಎಲ್ಲ ಬ್ಲಡ್ ಚೆಕಪ್ಪು, ಶುಗರು, BP ಎಲ್ಲ ಚೆಕಪ್ ಮಾಡ್ತಾಯಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಅದೇ ಹೇಳೋದು, ವಯಸ್ಸಾದವರು ಆದಷ್ಟು ಬೇಗ ಬಂದು ಹೆಲ್ತ್ ಚೆಕಪ್ ಮಾಡ್ಕೊಳ್ರಿ. ಎಲ್ಲರಿಗೂ ಒಳ್ಳೆಯದು. ನಾವು ಕಾರ್ಮಿಕರು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಏನೋ ಸಣ್ಣ ಪುಟ್ಟ ಏಟು ಬೀಳುತ್ತೆ, ಮುಂದೆ ತೊಂದರೆ ಆಗುತ್ತೆ. ಇದೆಲ್ಲ ಮಾಡಿಕೊಂಡ್ರೆ ಒಳ್ಳೆ ಸೌಲಭ್ಯ ಮಾಡಿಕೊಡ್ತಾರೆ ಗೌರ್ಮೆಂಟಿಂದ. ನೋಡಿ ಮಾಡಿಕೊಡ್ರಿ. ಇವರು ಬಂದು ಚೆಕಪ್ ಮಾಡ್ತಾ ಇರೋರ್ಗು ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮಂಥವ್ರು ಬಡವ್ರಿಗೆ ಆಗಲ್ಲ, ದೊಡ್ಡ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಕ್ಕಾಗಲ್ಲ, ಭಾಳ ಖರ್ಚು ಬರುತ್ತೆ. ಇದೆಲ್ಲ ಗೌರ್ಮೆಂಟ್ಗೂ ಧನ್ಯವಾದ ಹೇಳ್ತೀನಿ. ಅಂಥ ಸ್ಕೀಮು ಇನ್ನೂ ಒಳ್ಳೆ ಸ್ಕೀಮ್ ಬಿಟ್ಟರೆ ಎಲ್ಲರಿಗೂ ಬಡವ್ರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಅಷ್ಟೇ ಕೇಳ್ಕೊಂಬೋದು. ಅವರು ಬಂದು ಚೆಕಪ್ ಮಾಡ್ತಾಯಿದ್ದಾರೆ, ನಾವು ಅವ್ರಿಗೆ ಸಹಕಾರ ಕೊಡಬೇಕು. ಬಂದು ಚೆಕಪ್ ಮಾಡ್ಕೊಳ್ಳಿ. ಅಷ್ಟೇ ನನ್ನ ಮಾತು ಮುಗಿಸ್ತೀನಿ. ಶಿರಾ ತಾಲೂಕಿನ ತಾವರೆಕೆರೆ ಹಾಗೂ ಬೂತಪ್ಪನಗುಡಿ ಗ್ರಾಮದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ತಾವರೆಕೆರೆ ಪೊಲೀಸ್ ಠಾಣೆ PSI ಚಂದ್ರಶೇಖರ್ ಅಪರಾಧ ಮತ್ತು ಕಾನೂನು ಅರಿವು ಮೂಡಿಸಿದರು. DSS ಮುಖಂಡರಾದ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಭೂತೇಶ್, ಆಟೋ ಚಾಲಕ ಸಂಘದ ಅಧ್ಯಕ್ಷ ರಮೇಶ್, ಸಿರಿಗೌಡ, ಲಕ್ಷ್ಮೀಕಾಂತ್, ಶಿವಣ್ಣ, ಜಗದೀಶ್, ಶ್ರೀನಿವಾಸ್, ನಾರಾಯಣಗೌಡ, ವಿವೇಕ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಲಾಟೆ ಆಯಿತಾ, ಜಮೀನು ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗೆಲ್ಲ ಸೈಬರ್ ಅಪರಾಧಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಈ ಅಂಥದ್ದು ನೀವು ಪಾತ್ರೆ ಬೆಳಗುವಾಗ, ಬಟ್ಟೆ ತೊಳೆಯುವಾಗ, ಅಥವಾ ನೀವು ಯಾವುದಾದ್ರೂ ಜಮೀನಿಗೆ ಹೋಗುವಾಗಲೋ ಅಥವಾ ಎಲ್ಲಾದರೂ ನೀವು ದೇವಸ್ಥಾನಗಳಿಗೆ ಹೋಗುವಾಗಲೋ ಏನು ಮಾಡ್ತಾರೆ, ನೀವು ಹಾಕ್ಕೊಂಡಿರೋ ಬಂಗಾರವನ್ನು ಬಂದು ನಾವು ಮಫ್ತಿ ಪೊಲೀಸ್ನವರು ಅಥವಾ ನಾವು ಕ್ರೈಮ್ ಪೊಲೀಸ್ನವರು ಅಥವಾ ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಿಮಗೆಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಅಂತೇಳಿ ಏನು ಮಾಡ್ತಾರೆ, ನಿಮ್ಮಲ್ಲಿರೋ ಬಂಗಾರನ ಕಿತ್ಕೊಂಡು ಹೋಗ್ತಾರೆ. ಅದನ್ನು ನೀವು ಬಂಗಾರವನ್ನು ಮುಚ್ಚಿಟ್ಕೊಳ್ಳಿ. ಆಮೇಲೆ ಆದಷ್ಟು ಹೊರಗೆ ಕಾಣದೇ ಇರೋ ಥರ ನೀವು ಬಂಗಾರವನ್ನು ಹಾಕ್ಕೊಳ್ಳಿ ಆಯಿತಾ. ಸಮಾರಂಭಗಳಿಗೆ ಮತ್ತು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಿ,
ಅಥವಾ ನಿಮ್ಮ ಯಜಮಾನರುಗಳ ಜೊತೆಗೋ ಮಕ್ಕಳ ಜೊತೆಗೋ ಯಾರ್ದೋ ಜೊತೆಯಲ್ಲಿ ಹೋಗ್ತಾ ಇರ್ತೀರಿ. ಜನ ಇಲ್ಲದೇ ಇರುವಂಥ ಜಾಗಗಳಲ್ಲಿ ನಿಮ್ಮನ್ನು ನಿಲ್ಲಿಸಿ ಮಫ್ತಿ ಪೊಲೀಸರು ನಾವು ಅದನ್ನು ಬಿಚ್ಚಿ ಪೇಪರಲ್ಲಿ ಇಟ್ಕೊಳ್ಳಿ ಆ ಥರ ಅಂತಂದೇಳಿ ಅಂತ ನಿಮಗೆ ಹೇಳ್ತಾರೆ. ವಿಡಿಯೋ ಕಾಲ್ ಮಾಡಿ ಪೊಲೀಸ್ನವರು ಹೋದರೆ ಅದಕ್ಕೆಲ್ಲ EFIR ಅಂತಂದೇಳಿ ಅಂತ ಮಾಡ್ತಾಯಿದ್ದಾರೆ. ಯಾವುದೇ ನಿಮ್ಗೆ ಏನೇ ಕಳೆದೋಗ್ಲಿ ನೀವು ಅಯ್ಯೋ ಹೋಯ್ತು ಬಿಡು ಮೊಬೈಲ್ ಎಲ್ಲ ಬಿದ್ದೋಯ್ತು ಬಿಡು ಅದನ್ನೇನು ಕಂಪ್ಲೇಂಟ್ ಕೊಡೋದು ಆ ಥರದ್ದನ್ನೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಮೊಬೈಲ್ ಕಳೆದೋದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ಆ ನಿಮ್ಮ ಮೊಬೈಲು ಯಾರಿಗೋ ಸಿಗುತ್ತೆ, ಅವರು ವಂಚನೆಯಿಂದ ಅದನ್ನು ಬಳಸ್ಕೊಂಡ್ರೆ ಅದಕ್ಕೆ ನೀವು ಕೂಡ ಏನಾಗ್ತೀರಿ, ಹಕ್ಕುದಾರರಾಗ್ತೀರಿ, ನೀವು ಕೂಡ ಪಾಲುದಾರ ಆಗ್ಬಿಡ್ತೀರಿ. ಅವಾಗ ನಿಮ್ಮನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ನಿಮ್ಮ ಮೊಬೈಲು ಅಥವಾ ಬೇರೆ ಏನಾದರೂ ಕಳೆದೋದ್ರೆ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕಾಪಿಯನ್ನು ಇಟ್ಕೊಡಿ, ಆಯಿತಾ? ನಿಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಕರ್ನಾಟಕನೇ ಹೈಯೆಸ್ಟು ಮೊಬೈಲ್ಗಳು ಕಳೆದೋಗಿರುವಂಥ ಮೊಬೈಲ್ಗಳನ್ನು ಹೈಯೆಸ್ಟು ಹುಡುಕಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅದರಲ್ಲೂ ಕೂಡ ಗೊತ್ತಾಯ್ತಾ? ಏನೇ ಒಂದು ನಿಮ್ಮೂರಿಗೆ ಯಾರಾದರೂ ಅಪರಿಚಿತರು ಬರ್ತಾ ಇದ್ದಾರೆ, ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ದಾರೆ ಅಂತಂದರೆ ತತ್ಕ್ಷಣವಾಗಿ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ 112ಗೆ ಫೋನ್ ಮಾಡಿ ಅವರು ಬಂದು ಅದನ್ನು ಏನು ಅಂತಂದೇಳಿ ಅಂತ ಪರಿಶೀಲನೆ ಮಾಡ್ತಾರೆ, ಆಯಿತಾ? ನೀವು ಮಾಹಿತಿನ ಹಂಚ್ಕೊಂಡೇ ಇರೋದು ಅವನು ಯಾರೋ ಬಂದಿದ್ದಾನೆ ಬಿಡು ಅಂತಂದೇಳಿ ಅಂತ ಸುಮ್ಮನಿರೋದು ಈ ಥರದ್ದು ಆಗಬಾರ್ದು. ಬೆಡ್ಶೀಟ್ ಮಾರುವಂಥವ್ರು ಅಥವಾ ಕಸ್ಮರ್ಗೆ ಪೊರ್ಕೆಗಳನ್ನು ಮಾರುವಂಥವ್ರು, ಏನೋ ಬೊಂಬೆಗಳನ್ನು ಮಾರುವಂಥವ್ರು, ಸ್ಟೀಲ್ ಪಾತ್ರೆಗಳನ್ನು ಮಾರುವಂಥವ್ರು, ಇವ್ರುಗಳು ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿಗೆ ಬರ್ತಾರೆ. ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ ದಿನಗಳಂದು ಭಾಳ ಜನ ಸೇರ್ತಾರೆ, ಮಲಗಿರ್ತಾರೆ. ನಿಮ್ಮ ಚಿನ್ನ, ಬೆಳ್ಳಿ ಮತ್ತು ಏನು ದುಡ್ಡು ಈ ಥರದ್ದು ಏನಿದೆ ಅಂಥ ವಸ್ತುಗಳನ್ನ ದಯವಿಟ್ಟು ಇಲ್ಲಿಗೆ ಹೆಚ್ಚು ತರಬೇಡಿ. ಇಲ್ಲಿ ಪೂಜೆಗೋಸ್ಕರ ಅಂತ ಬಂದಿರ್ತೀರಿ ಅಲ್ವಾ? ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಣನ ಮತ್ತು ಬಂಗಾರನ ಏನು ಹಾಕ್ಕೊಂಡಿರ್ತೀರಿ ಅದನ್ನು ತನ್ನಿ. ಹುಷಾರಾಗಿ ಇಲ್ಲಿ ಇದ್ಕೊಂಡು ನೋಡಿಕೊಂಡು ಹೋಗಿ. ಇಲ್ಲೂ ಕೂಡ ನೀವು ಇದೀರಿ, ಯಾರಿಗಾರ ಒಬ್ರಿಗೊಬ್ರು ಮುಖ ಗೊತ್ತಾ? ಭಾಳ ಅಪರಿಚಿತರು ಇಲ್ಲಿ ಅಲ್ವಾ? ಒಬ್ರಿಗೊಬ್ರು ಭಾಳ ಅಪರಿಚಿತರು. ಏನು ಬಂದರೆ 4-5 ಜನ ಒಂದೊಂದು ಊರಿಂದ ಬಂದಿರ್ತೀರಿ, ನಿಮ್ಮ ಹರಕೆ ತೀರಿಸ್ಕೊಳಕ್ಕೋ ನಿಮ್ಮ ಕಷ್ಟಕ್ಕೋ ಏನಕ್ಕೋ ಬಂದಿರ್ತೀರಿ, ಆಯಿತಾ? ಏನೇ ಆದ್ರೂ ಕೂಡ ನಿಮಗೆ ನಿಗಾ ಇರಲಿ. ಇಲ್ಲಂತ ಇರುವಂಥ ಇವರು ಗೌಡ್ರೆ ಸ್ಥಳೀಕರು, ನೀವು ಕೂಡ ಅವರಿಗೆ ಎಚ್ಚರಿಕೆಯನ್ನು ಮಾತುಗಳನ್ನು ಹೇಳ್ತಾ ಇರಿ, ಅರ್ಥ ಆಯ್ತಾ? ಮಲ್ಕೊಂಡಿರ್ತಾರೆ, ಯಾರೋ ಬಂದು ಚೈನ್ ಕಿತ್ಕೊಂಡು ಹೋದರೆ, ಆಯಿತಾ? ಮಲ್ಕೊಂಡಿರ್ತಾನೆ, ಯಾರೋ ಬಂದು ನಿಮ್ಮ ಪರ್ಸ್ ಕಿತ್ಕೊಂಡು ಹೋದರೆ, ಆಯಿತಾ? ಈ ಥರದ್ದೆಲ್ಲ ಪರಿಸ್ಥಿತಿಗಳಾಗ್ತವೆ. ಆಮೇಲೆ ಬೈಕ್ಗಳನ್ನು ಗಂಡು ಮಕ್ಕಳು ಏನು ಬೈಕ್ ಓಡಿಸ್ತೀರಿ ದಯವಿಟ್ಟು ಎಲ್ಲಾದರೂ ನಿಲ್ಲಿಸ್ರಿ. ಹಿಂಗೆ ಒಳಗೆ ಅಂಗಡಿ ಹತ್ರ ಹೋಗ್ತೀನಿ ಬರ್ತೀನಿ, ಇಲ್ಲೇ ಒಳಗೆ ಹೋಗಿ ಬರ್ತೀನಿ, ಅಥವಾ ಇಲ್ಲೇ ಜಮೀನಿಗೆ ಹಂಗೆ ಊಟ ಕೊಟ್ಟು ಬರ್ತೀನಿ, ಎಲ್ಲಿಗಾನ ಹೋಗಿ ಹ್ಯಾಂಡ್ ಲಾಕ್ ಮಾಡಿ, ಆಯಿತಾ? ನಿಮ್ಮ ಎಲ್ಲ ಬೈಕ್ಗಳಿಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ, ಆಯಿತಾ? ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಓಡಿಸಿ. ನೋಡಿದಿರಲ್ವ ಮೊನ್ನೆ ಒಂದು ವಿಡಿಯೋ, ಮಗ ಏನು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ, ಅಪ್ಪ ವಿಡಿಯೋ ಮಾಡಿ ಹೇಳ್ತಾ ಇರ್ತಾನೆ, ನಾನು 1,60,000 ರೂಪಾಯಿ ಕೊಟ್ಟು ಗಾಡಿ ಕೊಡಿಸಿದ್ದೀನಿ, ಬರೀ 1,500 ರೂಪಾಯಿ ಮೊಬೈಲ್ ಹೆಲ್ಮೆಟನ್ನು ತಗೊಂಡು ಹಾಕ್ಕೊಳ್ಳದೆ ಅವನು ಹೋಗಿ ಬಿದ್ದು ಇವತ್ತು ಕೋಮಾದಲ್ಲಿದ್ದಾನೆ ಅಂತಂದೇಳಿ ಅಂತ ನಿಂತ್ಕೊಂಡಿರೋಂಥ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ, ಗೊತ್ತಾಯ್ತಾ? ಪ್ರಿನ್ಸ್ ಹಣದ ಆಸೆಗಾಗಿ ತಂದೆಯನ್ನೇ ಕೊಲೆ ಮಾಡಿದ ಮಗನೊಬ್ಬ ಬಳಿಕ ಅಪಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಕತೆ ಹೆಣೆಯಲು ಯತ್ನಿಸಿದ್ದ ಪ್ರಕರಣ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಡೆದಿದೆ. ಹತ್ಯೆ ಮಾಡಿದ ಮಗನನ್ನು ಪೊಲೀಸರು ಬಂಧಿಸಿದ್ದಾರೆ. ಪಿರಿಯಾಪಟ್ಟಣದ ಕೊಪ್ಪ ಗ್ರಾಮದ ಗೆರೋಸಿ ಕಾಲೋನಿಯ ಪಾಂಡು ಎಂಬಾತನೇ ತನ್ನ ತಂದೆ ಅಣ್ಣಪ್ಪ ಅವರನ್ನ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ. ಪಿರಿಯಾಪಟ್ಟಣದ ಬೈಲ್ಕುಪ್ಪೆ ಬಳಿ ಬುಧವಾರ ಈ ಘಟನೆ ನಡೆದಿದೆ. ಅಣ್ಣಪ್ಪನ ಹೆಸರಿನಲ್ಲಿ ವಿಮೆ ಮಾಡಿಸಿದ ಮಗ ಪಾಂಡು ಆ ಹಣದ ಆಸೆಗೆ ಕೃತ್ಯ ಎಸಗಿದ್ದಾನೆ. ನಿಮಗೆ ಟಿಬೆಟಿಯನ್ ಮೊದಲನೇ ಕ್ಯಾಂಪ್ನಲ್ಲಿ ಕೆಲಸ ಇದೆ, ನೀವು ಹೋಗಿ ಎಂದು ತಂದೆಗೆ ಹೇಳಿರುವ ಆರೋಪಿ ಬಳಿಕ ಹಿಂಬದಿಯಿಂದ ಫಾಲೋ ಮಾಡಿಕೊಂಡು ಬಂದು ತಲೆಭಾಗಕ್ಕೆ ದೊಣ್ಣೆಯಿಂದ ಬಲವಾಗಿ ಹೊಡೆದಿದ್ದಾನೆ. ಇದರಿಂದ ತೀವ್ರವಾಗಿ ಗಾಯಗೊಂಡ ಅಣ್ಣಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಳಿಕ ಆರೋಪಿಯು ತಂದೆಯ ಶವವನ್ನು BM ರಸ್ತೆಯ ಮಂಚದೇವನಹಳ್ಳಿ ಸಮೀಪ ಬಿಸಾಡಿದ್ದಾನೆ. ಸ್ವಲ್ಪ ಸಮಯದ ನಂತರ ಪೊಲೀಸ್ ಠಾಣೆಗೆ ಬಂದು ತನ್ನ ತಂದೆಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ ಎಂದು ಕತೆ ಕಟ್ಟಿ ದೂರು ನೀಡಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾಶ್ಮೀರದಲ್ಲಿ ಭಾರೀ ಹಿಮಪಾತವಾಗಿದ್ದು ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳಲ್ಲಿ ಹಿಮದ ರಾಶಿ ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಹೆದ್ದಾರಿ ಮಧ್ಯೆ ಫಿರ್ಪಂಜಲ್ ಟನಲ್ ಮತ್ತು ಶ್ರೀನಗರ ನಗರದಲ್ಲಿ ರಸ್ತೆಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲುವಂತೆ ಆಗಿದೆ. ಶುಕ್ರವಾರ ಮಧ್ಯಾಹ್ನದಿಂದ ಭಾರೀ ಹಿಮಪಾತವಾಗುತ್ತಿದ್ದು ಇದು ಶನಿವಾರ ಕೂಡ ಮುಂದುವರೆದಿದೆ. ಅನೇಕ ಪ್ರದೇಶದಲ್ಲಿ ಸಾಧಾರಣ ಹಿಮಪಾತವಾಗಿದೆ. ರಸ್ತೆಗಳಲ್ಲಿ ಹಿಮದ ರಾಶಿಯಿಂದಾಗಿ ಜಾರುವಿಕೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವಾಹನಗಳು ಮುಂದೆ ಸಾಗದೆ ಅಲ್ಲಿಯೇ ನಿಲ್ಲುವಂತಾಗಿದೆ. ಹೆದ್ದಾರಿಯಲ್ಲಿ ತರಕುಟುವ ಚಳಿ ಮತ್ತು ಹಿಮದ ನಡುವೆ ಅನೇಕ ಗಂಟೆಗಳ ಕಾಲ ವಾಹನಗಳು ಮುಂದೆ ಸಾಗದೆ ಟನಲ್ನಲ್ಲೇ ನಿಂತಿವೆ. ಅಧಿಕಾರಿಗಳು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿರುವ ವಾಹನಗಳ ಸಾಗಾಟಕ್ಕೆ ಅನುವು ಮಾಡಿಕೊಡುವ ಪ್ರಯತ್ನಕ್ಕೆ ಮುಂದಾದರೂ ದಟ್ಟ ಮಂಜಿನ ಮಳೆ ಅದಕ್ಕೆ ಅವಕಾಶ ಕೊಡುತ್ತಿಲ್ಲ. ಇದರಿಂದ ವಾಹನಗಳು ನಿಧಾನವಾಗಿ ತೆರಳುವ ಪರಿಸ್ಥಿತಿ ಉಂಟಾಗಿದೆ.
ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.